ಕಲಿಯುಗದಲ್ಲೂ ಕೂಡ ಈ ತಾಂತ್ರಿಕ ಯುಗದಲ್ಲೂ ಸಹ ಈ ರೀತಿಯಾಗಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಅನ್ನುವಂಥದ್ದು ಅದು ದೇವಸ್ಥಾನದಲ್ಲಿ ಜೀವಂತವಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನ ಈಗ ಹೊಸದುರ್ಗದ ಕನಕಗುರು ಪೀಠದ ಶಾಖಾಮಠದ ಈಶ್ವರಾನಂದಪುರಿ ಸ್ವಾಮೀಜಿ ಮಾಡಿದ್ದಾರೆ. ಹೀಗಾಗಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದ ಚನ್ನಕೇಶ್ವರ ದೇಗುಲದ ದಾಸಪ್ಪ ಅಂಜಿನಪ್ಪನವರು ಪಬ್ಲಿಕ್ ಟಿವಿಗೆ ಮಾತನಾಡಿದ್ದಾರೆ. ಅಲ್ಲಿ ಸ್ವಾಮೀಜಿಯವರ ಆರೋಪದಲ್ಲಿ ಹುರುಳಿಲ್ಲ. ಹಲವು ವರ್ಷಗಳಿಂದ ವೈಕುಂಠ ಏಕಾದಶಿಗೆ 3 ಮಠಾಧೀಶರು ಭಾಗಿಯಾಗ್ತಾ ಇದ್ರು. ಆಗಿನಿಂದಲೂ ಯಾವುದೇ ಜಾತೀಯತೆ ಆಚರಿಸಿಲ್ಲ. ಇಲ್ಲಿ ಕಳೆದ ವರ್ಷ ಮಾತ್ರ ಈಶ್ವರಾನಂದಪುರಿ ಶ್ರೀ ಭಾಗಿಯಾಗಿಲ್ಲ. ಗರ್ಭಗುಡಿಯ ಪಕ್ಕದ ಮಂಟಪದವರೆಗೆ ಅರ್ಚಕರ ಕುಟುಂಬಸ್ಥರ ಮಹಿಳೆ ಬರ್ತಾರೆ. ಅವರು ದೇವರಿಗೆ ಪ್ರಸಾದ ನೈವೇದ್ಯ ಸಿದ್ಧಪಡಿಸಿಕೊಂಡು ಬಂದಿರ್ತಾರೆ. ಉಳಿದಂತೆ ಯಾವ ಭಕ್ತರೂ ಸಹ ಗರ್ಭಗುಡಿ ಪ್ರವೇಶಿಸಲ್ಲ. ಪ್ರವೇಶಿಸುವವರನ್ನ ನಾವು ತಡೆಯೋದಿಲ್ಲ ಅಂತಾನೂ ಅವರು ಹೇಳಿದ್ದಾರೆ. ಸ್ವಾಮೀಜಿಗಳು ಇತ್ತೀಚೆಗೆ ನಮ್ಮ ಕಣ್ಕಣಂಗೆ ಯಾರು ಹೋಗಿಲ್ಲ ಒಳಗಡೆ. ಅವ್ರು ಹೆಣ್ಮಕ್ಳು ಎಡೆ ಬಿಡ ತಗೊಂಬಂದಾಗ ಅಲ್ಲಿ ಪದ್ರೆ ಹಾಕಿ ನೈವೇದ್ಯ ಮಾಡೋಕ್ಕೋಸ್ಕರ ಇಲ್ಲಿ ಪ್ರಾಕಾರವಾಗಿರ್ತಾರೆ. ಗರ್ಭಗುಡಿ ಒಳಗೆ ಯಾರು ಇದುವರೆಗೂ ಹೋಗಿಲ್ಲ. ಒಂದು ಎಡೆಮುಡಿಯಿಂದ ಪ್ರತಿ ವರ್ಷ ಪ್ರತಿ ಪೂಜೆ ಅಭಿಷೇಕ ನೈವೇದ್ಯಗೆ ಅವರೇ ಮಾಡ್ಕೊಂಬರ್ತಾರೆ ಸ್ವಾಮಿ. ಪಂಗ್ಲು ಮಿತ್ತ ಇತ್ಯಾದಿ ಪಂಗ್ಲುಗಳು ಇನ್ನೇ ನೈವೇದ್ಯ ಮಾಡಬೇಕಲ್ಲ, ಮಾಡ್ಕೊಂಬಂದು ಗರ್ಭಗುಡಿಗಿನ್ನ ಮುಂಚೆ ಒಂದು ಉತ್ಸವ ಮೂರ್ತಿ ಇದೆ. ಉತ್ಸವ ಮೂರ್ತಿ ಹತ್ರ ನಿಂತ್ಕೊಂಡು ಅಲ್ಲಿ ಪ್ರಸಾದ ಅವ್ರಿಗೆ ಕೊಡ್ತಾರೆ. ಪ್ರಸಾದ ಕೊಟ್ಟು ನೈವೇದ್ಯ ಆದ ತಕ್ಷಣ ಹೊರಗೆ ಬರ್ತಾರೆ ಸ್ವಾಮಿ. ಅದು ಇದು ಇವರು ನಮ್ಮ ಆಗ್ಮಿಕರ ದಂಪತಿಗಳು ಹೆಣ್ಮಕ್ಳು, ಬೇರೆ ಯಾರು ಅಲ್ಲ ಸ್ವಾಮಿ. ಇಲ್ಲ, ಬೇರೆ ಯಾರೂ ಹೋಗಿಲ್ಲ. ಏನೋ ಈಗ ಹತಾಚೂರಿ ಆಗಿದೆ. ನಾವೆಲ್ಲ ಗ್ರಾಮಸ್ಥರು ಹೋಗಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ಒಂದು ಇದು ಮಾಡ್ಕೊಂತೀವಿ. ಸಮಸ್ಯೆ ಏನೂ ಇಲ್ಲ. ಮುಂಚಿಂದ ಯಾವ ಸಮಸ್ಯೆನೂ ಇಲ್ಲ. ಯಾರಿಗೂ ಬರಬೇಡ ಅಂತ ಯಾರು ಹೇಳಲ್ಲ. ಕುಲದ್ನಟ್ ಜಾತಿನೂ ಇದೆ. ಎಲ್ಲರೂ ಬರ್ತಾರೆ, ಎಲ್ಲರೂ ಸೇರೇ ಮಾಡ್ತಾರೆ. ಇಲ್ಲಿ ಕಮಿಟಿ ಇಲ್ಲ. ಎಲ್ಲ ಹುಡುಗರೇ ಆ ಸ್ವಾಮಿ ಬುದ್ಧಿ ಕೊಟ್ಟು ಎಲ್ಲರಿಗೂ